ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಪತ್ನಿ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ. ಇದು ರಾಜಕೀಯ ಪ್ರೇರಿತ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿರೋದು. ಎರಡು ಸಂಸ್ಥೆಗಳು ಒಟ್ಟಿಗೆ ತನಿಖೆ ಮಾಡಲು ಆಗಲ್ಲ. ನನ್ನ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿತ್ತು. ಲೋಕಾಯುಕ್ತ ತನಿಖೆ ವೇಳೆ ಸಿಬಿಐ ತನಿಖೆ ಹೇಗೆ ಸಾಧ್ಯ? ನನ್ನ ಕೇಸ್ ಜಡ್ಜ್ಮೆಂಟ್ ಕಾಪಿ ಪಡೆದು ಮೇಲ್ಮನವಿಯನ್ನ ಸಲ್ಲಿಸಿದ್ದೀನಿ ನಾನು. ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದ್ದ ವಿಚಾರವಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕಡೆ ತನಿಖೆ ಆಗಬೇಕಾದ್ರೆ ಇನ್ನೊಂದು ಸಂಸ್ಥೆ ಹೇಗೆ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಕೇಸಲ್ಲೂ ಕೂಡ ಹೀಗೆ ಆಯ್ತು ಅಂತಂದಿದ್ದಾರೆ. ಕೇಳಿ ಏನ್ ಮಾತಾಡಿದ್ದಾರೆ ಅಂತ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. Two institutions can't do at the same time. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನಂತ ನನಗೆ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಯಾಕಂದ್ರೆ ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಐ ಆಮ್ ಟೆಲಿಂಗ್ ಯು, ಎನಿ ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಇಟ್ ಆನ್ ಎ ಸೇಮ್ ಇಶ್ಯೂ. ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್. ಈ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ. ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ದಿಸ್ ಆಲ್ ಪೊಲಿಟಿಕಲ್ ವಿಚ್ ಹಂಟಿಂಗ್. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಪತ್ನಿ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ. ಇದು ರಾಜಕೀಯ ಪ್ರೇರಿತ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿರೋದು. ಎರಡು ಸಂಸ್ಥೆಗಳು ಒಟ್ಟಿಗೆ ತನಿಖೆ ಮಾಡಲು ಆಗಲ್ಲ. ನನ್ನ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿತ್ತು. ಲೋಕಾಯುಕ್ತ ತನಿಖೆ ವೇಳೆ ಸಿಬಿಐ ತನಿಖೆ ಹೇಗೆ ಸಾಧ್ಯ? ನನ್ನ ಕೇಸ್ ಜಡ್ಜ್ಮೆಂಟ್ ಕಾಪಿ ಪಡೆದು ಮೇಲ್ಮನವಿಯನ್ನ ಸಲ್ಲಿಸಿದ್ದೀನಿ ನಾನು. ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದ್ದ ವಿಚಾರವಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕಡೆ ತನಿಖೆ ಆಗಬೇಕಾದ್ರೆ ಇನ್ನೊಂದು ಸಂಸ್ಥೆ ಹೇಗೆ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಕೇಸಲ್ಲೂ ಕೂಡ ಹೀಗೆ ಆಯ್ತು ಅಂತಂದಿದ್ದಾರೆ. ಕೇಳಿ ಏನ್ ಮಾತಾಡಿದ್ದಾರೆ ಅಂತ. ಐ ಆಮ್ ಟೆಲಿಂಗ್ ಯು, ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ಎ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನಂತ ನನಗೆ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಯಾಕಂದ್ರೆ ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಐ ಆಮ್ ಟೆಲಿಂಗ್ ಯು, ಎನಿ ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಇಟ್ ಆನ್ ಎ ಸೇಮ್ ಇಶ್ಯೂ. ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್. ಈ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ. ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ದಿಸ್ ಆಲ್ ಪೊಲಿಟಿಕಲ್ ವಿಚ್ ಹಂಟಿಂಗ್. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಪತ್ನಿ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ. ಇದು ರಾಜಕೀಯ ಪ್ರೇರಿತ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿರೋದು. ಎರಡು ಸಂಸ್ಥೆಗಳು ಒಟ್ಟಿಗೆ ತನಿಖೆ ಮಾಡಲು ಆಗಲ್ಲ. ನನ್ನ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿತ್ತು. ಲೋಕಾಯುಕ್ತ ತನಿಖೆ ವೇಳೆ ಸಿಬಿಐ ತನಿಖೆ ಹೇಗೆ ಸಾಧ್ಯ? ನನ್ನ ಕೇಸ್ ಜಡ್ಜ್ಮೆಂಟ್ ಕಾಪಿ ಪಡೆದು ಮೇಲ್ಮನವಿಯನ್ನ ಸಲ್ಲಿಸಿದ್ದೀನಿ ನಾನು. ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದ್ದ ವಿಚಾರವಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕಡೆ ತನಿಖೆ ಆಗಬೇಕಾದ್ರೆ ಇನ್ನೊಂದು ಸಂಸ್ಥೆ ಹೇಗೆ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಕೇಸಲ್ಲೂ ಕೂಡ ಹೀಗೆ ಆಯ್ತು ಅಂತಂದಿದ್ದಾರೆ. ಕೇಳಿ ಏನ್ ಮಾತಾಡಿದ್ದಾರೆ ಅಂತ. ಐ ಆಮ್ ಟೆಲಿಂಗ್ ಯು, ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ಎ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ.
ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನಂತ ನನಗೆ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಯಾಕಂದ್ರೆ ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ I am telling you, any two institutions can't do it on a same issue. There are various judgment. ಈ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ. ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ದಿಸ್ ಆಲ್ ಪೊಲಿಟಿಕಲ್ ವಿಚ್ ಹಂಟಿಂಗ್, ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಪತ್ನಿ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಇದು ರಾಜಕೀಯ ಪ್ರೇರಿತ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿರೋದು. ಎರಡು ಸಂಸ್ಥೆಗಳು ಒಟ್ಟಿಗೆ ತನಿಖೆ ಮಾಡಲು ಆಗಲ್ಲ. ನನ್ನ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿತ್ತು. ಲೋಕಾಯುಕ್ತ ತನಿಖೆ ವೇಳೆ ಸಿಬಿಐ ತನಿಖೆ ಹೇಗೆ ಸಾಧ್ಯ? ನನ್ನ ಕೇಸ್ ಜಡ್ಜ್ಮೆಂಟ್ ಕಾಪಿ ಪಡೆದು ಮೇಲ್ಮನವಿಯನ್ನ ಸಲ್ಲಿಸಿದ್ದೀನಿ ನಾನು. ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದ್ದ ವಿಚಾರವಾಗಿ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕಡೆ ತನಿಖೆ ಆಗಬೇಕಾದ್ರೆ ಇನ್ನೊಂದು ಸಂಸ್ಥೆ ಹೇಗೆ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಕೇಸಲ್ಲೂ ಕೂಡ ಹೀಗೆ ಆಯ್ತು ಅಂತಂದಿದ್ದಾರೆ. ಕೇಳಿ ಏನ್ ಮಾತಾಡಿದ್ದಾರೆ ಅಂತ. I am telling you, ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. ಟೂ ಇನ್ಸ್ಟಿಟ್ಯೂಷನ್ಸ್ ಕಾಂಟ್ ಡೂ ಅಟ್ ಎ ಸೇಮ್ ಟೈಮ್. ಈಗಾಗಲೇ ಲೋಕಾಯುಕ್ತಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋದು ಅನೇಕ ಜಡ್ಜ್ಮೆಂಟ್ಸ್ ಕೂಡ ಇದೆ. ಸೊ ಅದೇನಂತ ನನಗೆ ಮಾಹಿತಿ ತಿಳ್ಕೊಂಡು ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಯಾಕಂದ್ರೆ ಸಿಬಿಐ ಕೊಡಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ I am telling you, any two institutions can't do it on a same issue. There are various judgment. ಈ ನನ್ನ ಕೇಸಲ್ಲೂ ಸಿಬಿಐಯು ಅದೇ ಮಾಡ್ತಾ ಇತ್ತು, ಇಡಿನೂ ಅದೇ ಮಾಡ್ತಾ ಇತ್ತು. ಎರಡು ಆ ರೀತಿ ಮಾಡಕ್ ಬರುದಿಲ್ಲ ಅಂತ ಕೆಲವು ಜಡ್ಜ್ಮೆಂಟ್ಸ್ ಇದೆ. ಆ ಜಡ್ಜ್ಮೆಂಟ್ಸ್ ನಾನು ನನ್ನ ಕೇಸಲ್ಲಿ ಈಗಾಗಲೇ ನಾನು ಫೈಲ್ ಮಾಡಿದ್ದೀನಿ. ದಿಸ್ ಇಸ್ ಅವರ್ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ದಿಸ್ ಆಲ್ ಪೊಲಿಟಿಕಲ್ ವಿಚ್ ಹಂಟಿಂಗ್, ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಎಂ ಪತ್ನಿ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಇದು ರಾಜಕೀಯ ಪ್ರೇರಿತ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿರೋದು. ಎರಡು ಸಂಸ್ಥೆಗಳು ಒಟ್ಟಿಗೆ ತನಿಖೆ ಮಾಡಲು ಆಗಲ್ಲ. ನನ್ನ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿತ್ತು. ಲೋಕಾಯುಕ್ತ ತನಿಖೆ ವೇಳೆ ಸಿಬಿಐ ತನಿಖೆ ಹೇಗೆ ಸಾಧ್ಯ? ನನ್ನ ಕೇಸ್ ಜಡ್ಜ್ಮೆಂಟ್ ಕಾಪಿ ಪಡೆದು ಮೇಲ್ಮನವಿಯನ್ನ ಸಲ್ಲಿಸಿದ್ದೀನಿ ನಾನು. ಸಿಎಂ ಪತ್ನಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿದ್ದ ವಿಚಾರವಾಗಿ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ಕಡೆ